ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಡಾರ್ಕ್ ಚಾಕ್ಲೇಟ್ ಹೋಮ್ ಮೇಡ್ ಡಾರ್ಕ್ ಚಾಕ್ಲೇಟ್ ಮಾಡ್ತಾಯಿದ್ದೀನಿ. ಇದು ಬಂದು ತುಂಬಾ ಈಸಿ. ಝೆಪ್ಟೋದಲ್ಲಿ ಆಗಲಿ ಅಮೆಝಾನಲ್ಲಾಗಲಿ ನೀವು ಆರಾಮಾಗಿ ತರಿಸ್ಕೋಬೋದು. ಲವ್ ಇಟ್ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಅಂತ ನೀವು ತರಿಸ್ಕೊಂಡ್ರೆ ಹಾಫ್ kg ಕಾಸ್ಟ್ ಅರೌಂಡ್ 215 ರುಪೀಸು 10 ರುಪೀಸು ಬಿತ್ತು ನನಗೆ. ಸೊ ಹಾಫ್ kg ಆರಾಮಾಗಿ ಬರುತ್ತೆ. ನಾವು ಅದಕ್ಕೆ ಆರಾಮಾಗೆ ಮನೆಯಲ್ಲೇ ಚಾಕ್ಲೇಟ್ಗಳು ಮಾಡ್ಕೋಬೋದು. ಇಟ್ಸ್ ವೆರಿ ಈಸಿ. ನಾವು ಅದನ್ನೇ ಹಾಫ್ kg ತೊಗೊತೀವಿ ಅಂದರೆ ಹೊರಗಡೆ ಎಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ ಆಗುತ್ತೆ. ನೋಡಿ, ಇದನ್ನು ಫಸ್ಟು ಹೆಚ್ಕೊಬೇಕು ಇಲ್ಲ ತುರ್ಕೊಬೇಕು. ನಾವು ಹಾಗಂಗೆ ಪೀಸ್ ಹಾಕಿದ್ರೆ ಮೆಲ್ಟ್ ಆಗೋಲ್ಲ. ಸೊ ಅದನ್ನು ಹೆಚ್ಚೋದು ತುರಿಯೋದೇ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ. ಅದನ್ನೆಲ್ಲ ನಾನು ಒಂದೇ ಸತಿ ಫುಲ್ಲೆಲ್ಲ ಇದನ್ನು ಹಾಗೆ ನಾವು ಚಾಕ್ಲೇಟ್ ಸಿರಪ್ ಮಾಡಿ ಇಟ್ಕೋಬೋದು, ಡಾರ್ಕ್ ಚಾಕ್ಲೇಟ್ದು. ಸೊ ನಾನು ಇದನ್ನೆಲ್ಲ ಹೆಚ್ಚಿಟ್ಕೊಂಡೆ. ಚೆನ್ನಾಗಿ ತುರ್ಕೊಂಬಿಟ್ಟು ಇಲ್ಲಿ ಬಾದಾಮಿ, ಗೋಡಂಬಿ, ಸೀಡ್ಸ್ಗಳೆಲ್ಲ ಏನಿರುತ್ತೆ, ನಿಮ್ಗೆ ಯಾವ ಸೀಡ್ಸ್ ಬೇಕಾದ್ರೂ ಎಕ್ಸೆಪ್ಟ್ ಡ್ರೈ ಗ್ರೇಪ್ಸ್ ಅದನ್ನು ಬಿಟ್ಟು ಒಣಗಿ ದ್ರಾಕ್ಷಿ ಬಿಟ್ಟು ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ಅದೊಂಥರ ಜಲ್ಲಿ ಥರ ಇರುತ್ತೆ, ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಇದು ಡಬಲ್ ಬಾಯ್ಲ್ ಪ್ರೋಸೆಸ್ಸಲ್ಲಿ ಮಾಡಬೇಕು. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದರೊಳಗಡೆ ಒಂದು ಪಾತ್ರೆ ಇಟ್ಟು ನಾನು ಇದಕ್ಕೆ ಒಂಚೂರು ಹಾಲು ಹಾಕ್ಬಿಟ್ಟು ಮೆಲ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಗೊತ್ತಿರಲಿಲ್ಲ. ಈಗ ಯಾರೋ ಹೇಳಿದ್ರು ಕೊಬ್ಬರಿ ಎಣ್ಣೆ ಹಾಕಿ ಅಂತ. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಸಿಕ್ಕಾಬಟ್ಟೆ ಸ್ಟಿಕ್ಕಿ ಅಂತ ಹಾಕ್ಬೋಯ್ತು. ನನಗೆ ಚಾಕ್ಲೇಟ್ ಮೌಲ್ಡೆಲ್ಲ ಒಂಥರ ವೈಟಿಗೆ ಆಗೋಯ್ತದು. ಮೇ ಬಿ ಅದರಲ್ಲಿ ಮುಂಚೆನೇ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಅದು ಸೆಟ್ ಮಾಡಿರ್ತಾರೆ ಅನಿಸುತ್ತೆ. ನಾವು ತಿರ್ಗಾ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದು ಸಿಕ್ಕಾಬಟ್ಟೆ ಆಯಿಲ್ ಆಗೋಯ್ತು. ಅದು ನಾನು ಹಾಕಿದ್ದೆ ಒಂದು ಹಾಫ್ ಗ್ಲಾಸ್ ಅಷ್ಟೇನೋ ಹಾಕಿದೆ, ಅದಕ್ಕೆ ಒಂಚೂರು ಚೆನ್ನಾಗಿ ಬರಲಿಲ್ಲ. ಸೊ ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಬಿಟ್ಟು ಗಟ್ಟಿಗೆ ಮಾಡ್ಕೊತೀನಿ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಚೂರು ತೆಳ್ಳಗೆ ಮಾಡಿಕೊಂಡ್ರು ಓಕೆ. ತುಂಬ ತೆಳ್ಳಗಾದರೆ ಮೆಲ್ಟ್ ಆಗೋಗುತ್ತೆ ಚಾಕ್ಲೇಟು, ಜಾಸ್ತಿ ದಿನ ಇಡ್ಲಿಕ್ಕೆ ಬರೋದಿಲ್ಲ. ಇದನ್ನು ಚೆನ್ನಾಗೆ ಮೆಲ್ಟ್ ಆಗೋ ತನಕ ಬಿಡೋಣ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರುತ್ತಲ್ಲ, ವಾಟರು ಬಾಯ್ಲ್ ಆದಾಗ ಆ ಚಾಕ್ಲೇಟು ಮೆಲ್ಟ್ ಆಗ್ತಾ ಇರುತ್ತೆ. ನಾವು ಆವಾಗವಾಗ ಕೈ ಆಡಿಸ್ಕೋಬೇಕಾಗತ್ತೆ. ಒಂದು ಚೆನ್ನಾಗಿ ನಾವು ಇನ್ನೂ ದಪ್ಪ ತುರಿ ಹಾಕೋದ್ಕಿಂತ ಇನ್ನೊಂದು ಸ್ವಲ್ಪ ಸಣ್ಣ ತುರಿಲಿ ಹಾಕ್ಬಿಟ್ರಂತೂ ಇನ್ನೂ ಬೇಗ ಮೆಲ್ಟ್ ಆಗುತ್ತೆ. ಇದು ಚೆನ್ನಾಗೆ ಮೆಲ್ಟ್ ಆಗಕ್ಕೆ ಬಿಡಬೇಕು. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ. ನಿಮ್ಗೆ ಇನ್ನೊಂದು ಚೂರು ಬೇಕಂದರೆ ಇನ್ನೊಂದು 4-5 ಸ್ಪೂನ್ ಎಕ್ಸ್ಟ್ರಾ ಮಿಲ್ಕ್ ಆ್ಯಡ್ ಮಾಡಿ, ಕಾಯಿಸಿರೋ ಹಾಲು ಹಾಕಿ. ಸೇಮ್ ಪ್ರೊಸೀಜರೇ ಮಾಮೂಲಿ ಚಾಕ್ಲೇಟ್ ಕಾಂಪೌಂಡ್ ಇದನ್ನೇ ತೊಗೊಂಡು ಚಾಕ್ಲೇಟ್ ಮಾಡ್ಕೋಬೋದು. ಹಾಗೆ ಮಿಲ್ಕ್ ಚಾಕ್ಲೇಟು ಅಷ್ಟೇ, ಮಿಲ್ಕ್ ಕಾಂಪೌಂಡ್ ಸಿಗುತ್ತೆ. ಸೇಮ್ ಪ್ರೊಸೀಜರೆಲ್ಲ ಹಾಕ್ಕೊಂಡು ನೀವು ಮಾಡ್ಕೊಬೋದು. ತುಂಬಾ ಈಸಿ ಇದು. ಬ್ರೌನೀಸ್ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಆರಾಮಾಗೆ ನಾವು ಹೊರಗಿನಿಂದ ಡಾರ್ಕ್ ಚಾಕ್ಲೇಟ್ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರಲ್ವ. ಸೊ ನಾವು ಇದನ್ನು ತೊಗೊಂಬಂದು ಮಾಡಿಟ್ಕೊಂಡು ಡ್ರೈ ಫ್ರೂಟ್ ಹಾಕಿ ಡೈಲಿ ಒಂದೊಂದು ಅಂತ ತಿನ್ಕೊಂಡು ಹೋದ್ರೂ ಚೆನ್ನಾಗಿರುತ್ತೆ. ಬಟ್ ನಾವು ಚಾಕ್ಲೇಟ್ ಅಂತ ಅಂದರೆ ಕ್ರೇವಿಂಗ್ಸ್ ಜಾಸ್ತಿ ಆಗೋಗುತ್ತೆ. ಚಾಕ್ಲೇಟ್ ಮನೇಲಿದ್ದರೆ ಅಂದರೆ ತಿನ್ನಬೇಕು ಅಂತ ಆಸೆ ಜಾಸ್ತಿ ಆಗುತ್ತೆ. ನೋಡಿ, ಇದೆಲ್ಲ ಡ್ರೈ ಫ್ರೂಟ್ಸ್ ಏನು ನಾನು ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೆ. ರೋಸ್ಟ್ ಮಾಡೇ ಹಾಕಬೇಕಾಗತ್ತೆ. ನಾನು ಒಂದು ಬೌಲ್ ಅಷ್ಟೇ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಮಿಕ್ಸಪ್ ಮಾಡಿದೆ. ಚೆನ್ನಾಗಿರುತ್ತೆ ಟೇಸ್ಟ್. ಎಸ್ಪೆಷಲಿ ನನಗೆ ಚಾಕ್ಲೇಟ್ಗಿಂತ ಈ ಡಾರ್ಕ್ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ನೋಡಿ, ಇದಕ್ಕೆ ನಾನು ಯಾವುದೇ ಜಾಗರಿ ಆಗಲಿ ಶುಗರ್ ಆಗಲಿ ಆ್ಯಡ್ ಮಾಡ್ತಾಯಿಲ್ಲ. ಸಕ್ಕರೆನೇ ಆಗಲಿ ಬೆಲ್ಲನೇ ಆಗಲಿ ಒಂದು ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲಿ ಆರಾಮಾಗೆ ಮೆಲ್ಟ್ ಮಾಡಿದ್ವಿ, ಇಲ್ಲಿ ಡ್ರೈ ಫ್ರೂಟ್ಸ್ಗಳು ಹಾಕಿದ್ವಿ. ಚಾಕ್ಲೇಟ್ ಮೌಲ್ಡ್ ಇದ್ದರೆ ಚಾಕ್ಲೇಟ್ ಮೌಲ್ಡ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೇಪರ್ ಕಪ್ ಇದ್ದರೆ ಪೇಪರ್ ಕಪ್ಗೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅದು ಆ ಥರ ಮಾಡ್ಕೋಬೋದು. ನನ್ನ ಹತ್ರ ಚಾಕ್ಲೇಟ್ ಮೌಲ್ಡ್ ಇತ್ತು, ಸೊ ಅದನ್ನು ಮಾಡಿದೆ. ಇದನ್ನು ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಅದು ಮೆಲ್ಟ್ ಆಗಬೇಕು, ಇಲ್ಲಾಂದರೆ ಗಂಟು ಥರ ಆಗೋಗುತ್ತೆ, ನಿಮಗೆ ಅಷ್ಟು ಚೆನ್ನಾಗಿ ಬರಲ್ಲ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಕೊಟ್ಟರೆ ಹಾಗೆ ತಿನ್ನಲ್ಲ. ಅದು ಬದಲು ಈ ಥರ ಚಾಕ್ಲೇಟಲ್ಲಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ. ಏನು ಅಂತ ಕಹಿ ಏನು ಬರಲ್ಲ. ಇದರಲ್ಲೇ ಒಂದು ಸ್ವಲ್ಪ ಶುಗರ್ ಆ್ಯಡ್ ಆಗಿರೋದ್ರಿಂದ ನಮಗೆ ಆರಾಮಾಗೆ ಮಾಡ್ಕೊಬೋದು. ನೋಡಿ, ಚಾಕ್ಲೇಟ್ ಮೌಲ್ಡ್ ತೊಗೊಂಡೆ. ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಒಂದು ಎಷ್ಟು 180ಗೆ ಏನೋ 4 ಏನೋ ಬಂದಿತ್ತು. ಸೊ ಈ ಮೌಲ್ಡ್ಗೆ ನಾವು ಆ್ಯಡ್ ಮಾಡ್ಕೊತಾ ಹೋಗಬೇಕು.
ಬರ್ತಡೇಗಳಿಗೆ ನಮ್ಮ ಮಕ್ಕಳು ಬರ್ತಡೇಗೆ ನಾವೇ ಈ ಥರ ಚಾಕ್ಲೇಟ್ಸ್ ಎಲ್ಲ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹೊರ್ಗಿನಿಂದ ತರೋಕ್ಕಿಂತ ಈ ಥರ ಹೋಮ್ ಮೇಡ್ ಚಾಕ್ಲೇಟ್ ಅಂದ್ರೆ ಒಂಥರ ಏನೋ ತಿನ್ನೋಕ್ಕೆ ಇಷ್ಟನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಈ ಥರ ಎಲ್ಲ ಮೋಲ್ಡ್ಗೂ ಶಿಫ್ಟ್ ಮಾಡಿಕೊಂಡು ಇದಂತೂ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ವಲ್ಲ, ವಿತಿನ್ ಹಾಫ್ ಆನ್ ಅವರ್ ಗಟ್ಟಿಯಾಗೋಗುತ್ತೆ. ನಾನು ಫ್ರೀಝರಲ್ಲಿ ಇಟ್ಟಿದ ತಕ್ಷಣ ಒಂದು ಹಾಫ್ ಆನ್ ಅವರಲ್ಲೇ ಗಟ್ಟಿ ಆಗೋಯಿತು. ಸೊ ನಾನು 1 ಅವರ್ ಬಿಟ್ಟು ಇದನ್ನು ಓಪನ್ ಮಾಡಿದೆ. ಚೆನ್ನಾಗಿ ಬಂದಿತ್ತು ಟೇಸ್ಟು. ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಯಾರು ಬೇಕಾದ್ರೂ ಮಾಡ್ಕೋಬೋದು ಇದನ್ನು, ಮಕ್ಕಳು ಕೂಡ ಮಾಡ್ಕೋಬೋದು ಇದನ್ನು. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ರಿಸಲ್ಟ್ ಹೇಳಿ, ನನಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಾಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ, ಬಾಯ್ ಬಾಯ್.